ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ರಮ್ಯ ಮಂಜುನಾಥ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ. ತುಂಬ ದಿನ ಆಗಿತ್ತು ವಿಡಿಯೋ ಮಾಡಿ. ಈ ವಿಡಿಯೋನ ಇವತ್ತು ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಕೆಲವೊಂದು ಸರಿ ಟೈಮೇ ಸಿಗೋಲ್ಲ ವಿಡಿಯೋ ಮಾಡೋಕ್ಕೆ. 10 ಡೇಸ್ ಆಗಿತ್ತು ನಾನು ವಿಡಿಯೋ ಅಪ್ಲೋಡ್ ಮಾಡಿ. ಇವತ್ತೊಂದು ವಿಡಿಯೋ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಈ ಕೆಲಸಗಳ ನಡುವೆ ನಮಗೆ ವಿಡಿಯೋ ಮಾಡೋಕ್ಕೆ ಟೈಮ್ ಸಿಗ್ತಾ ಇಲ್ಲ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಲಸ ಎಲ್ಲ ಮುಗಿಸಿ ನಾನು ಡ್ಯೂಟಿಗೆ ಬಂದೆ. ಲ್ಯಾಬಿಗೆ ಬಂದು ನೋಡಿದೆ, ಪೇಷಂಟ್ ಏನಿರಲಿಲ್ಲ. ತುಂಬ ಹಾಸ್ಪಿಟಲ್ ಸ್ವಲ್ಪ ಕೆಲಸ ಇತ್ತು, ಅದನ್ನು ಮುಗಿಸ್ಕೊಂಡು ಲ್ಯಾಬಿಗೆ ಬಂದೆ. ಬೆಳಗ್ಗೆಯಿಂದ ಖಾಲಿ ಹೊಡೆದಿದ್ದೆ ಆಯಿತು. ಮಧ್ಯಾಹ್ನ ಏನೋ ಪೇಷಂಟ್ ಬಂದಿರೋದಷ್ಟೇ. ಬೆಳಗ್ಗೆಯಿಂದ ಏನು ಪೇಷಂಟ್ ಇರಲಿಲ್ಲ. ಮಧ್ಯಾಹ್ನ ಒಂದು 2-3 ಪೇಷಂಟ್ ಬಂದರು. ಅಟೆಂಡ್ ಮಾಡ್ಕೊಂಡು ಟೆಸ್ಟ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಒಂದೊಂದು ಸರಿ ಅನಿಸುತ್ತೆ ರಿಷಿ ಟೈಮ್ ಕೊಡಲ್ಲ ನಾನು ಅಂತ ಅನ್ಕೋತಾನೆ. ಮಂಜುನೂ ಅಷ್ಟೇ, ಬಂದರೆ ಬಂದೇ ಬಿಡ್ತಾರೆ, ಹೋದರೆ ಹೋಗೇ ಬಿಡ್ತಾರೆ. ಎಷ್ಟೊಂದು ದಿನ ಆದರೂ ಬರೋದೇ ಇಲ್ಲ. ಅವ್ರಿಗೆ ಹೇಳ್ತಾ ಇರ್ತೀನಿ, ಗ್ಯಾಪಲ್ಲಿ ಒಂದು 10 ಡೇಸೋ 15 ಡೇಸ್ಗೆ ಒಂದು ಸಾರಿ ಬರ್ತಾಯಿರಿ ಅಂತ. ಬಟ್ ಹ್ಞೂ ಅಂದ್ಕೊಂಡು ಹೋಗ್ತಾರೆ, ಬಟ್ ಬರೋದೇ ಇಲ್ಲ. ಇಲ್ಲಿ ತುಂಬ ದಿನ ಆದಮೇಲೆ ಬರ್ತಾರೆ. ಏನೂ ಮಾಡೋಕ್ಕಾಗಲ್ಲ. ನಾನೇನಾದರೂ ಈ ಥರ ಅವರಿಗೆ ಹೇಳೋಕ್ಕೋದ್ರೆ ಅವರು ನನ್ನ ಮೇಲೆ ಕೋಪ ಮಾಡ್ಕೋತಾರೆ. ಎರಡನ್ನೂ ನೀನೇ ಮಾತಾಡ್ತೀಯಾ, ಗಾಡಿಗೆ ಹೋಗಿಲ್ಲ ಅಂದರೆ ನೀನೇ ಬೈತೀಯಾ, ಹೋಗಿ ಬಂದಿಲ್ಲ ಅಂದರೆ ನೀನೇ ಬೈತೀಯಾ ಅಂತ. ಏನು ಮಾಡೋಂಗಿಲ್ಲ. ಇವಾಗ ಸ್ವಲ್ಪ ಗಾಡಿ EMI ಎಲ್ಲ ಕ್ಲಿಯರ್ ಆಗೋ ತನಕ ಸ್ವಲ್ಪ ಇರಬೇಕು. ಟೆಸ್ಟೆಲ್ಲ ಮುಗೀತು. ಟೆಸ್ಟೆಲ್ಲ ಮುಗಿದ್ಮೇಲೆ ಪೇಷಂಟ್ ಸ್ವಲ್ಪ ರಿಪೋರ್ಟ್ಸ್ ಸೆಂಡ್ ಮಾಡಿಬಿಡಿ ಅಂತ ಹೇಳಿದ್ರು, ಯಾರು ಇರಲಿಲ್ಲ ಅಂತ. ಸೊ ಹಂಗಾಗಿ ನಾನೇ ಸೆಂಡ್ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ಮುಗಿಸಿ ಪ್ರಿವಾಶ್ ಎಲ್ಲ ಕೊಡ್ತಾ ಇದ್ದೀನಿ ಮಿಷನ್ಗೆ. ಹೋಗೋ ಟೈಮಲ್ಲಿ ಕೊಡೋಕ್ಕಾಗಲ್ಲ. ಸೊ ಹಾಗಾಗಿ ವಾಟರ್ ವಾಶ್ ಎಲ್ಲ ಕೊಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ರೆ ಪ್ರಿವಾಶ್ ಎಲ್ಲ ಕೊಟ್ಬಿಟ್ಟು ಬೇಗ ಹೋಗ್ಬೋದು. ಅಂತ ಆಗಲ್ಲ. ಆಫ್ಟರ್ ಮ್ಯಾರೇಜ್ ಮಕ್ಳು ಅಂತ ಅಂದ್ಬಿಟ್ಟು 1 ವರ್ಷ 2 ವರ್ಷ ಇರಲೇಬೇಕಾಗುತ್ತೆ. ಅದಾದಮೇಲೆ ಖಂಡಿತವಾಗ್ಲೂ ಇರೋಕ್ಕಾಗಲ್ಲ. ಏಕೆಂದರೆ ಕಾಲೇಜ್ ಮುಗಿಸಿದ ತಕ್ಷಣ ಕೆಲಸಕ್ಕೆ ಹೋಗಿ ಈಗ ಕೆಲಸ ಮಾಡ್ತಾ ಅಭ್ಯಾಸ ಆಗಿ ಮನೇಲಿದ್ದರೆ ತುಂಬ ಬೋರ್ ಅನಿಸುತ್ತೆ. ಸೊ ಹಂಗಾಗಿ ಬರ್ತೀನಿ. ಬಟ್ ಹಂಗೂ ಅನಿಸುತ್ತೆ ಒಂದೊಂದು ಸರಿ ರಿಷಿನ ಬಿಟ್ಟು ಬಂದಿರೋದಕ್ಕೆ ಬೇಜಾರು ಕೂಡ ಆಗುತ್ತೆ. ಇವಾಗೆಲ್ಲ ರಿಷಿನ ನೋಡಿದ್ರೆ ಒಂದೊಂದು ಸರಿ ಬೇಜಾರಾಗುತ್ತೆ. ಯಾಕೆಂದರೆ ಅಮ್ಮ ಹೋಗ್ಬೇಡ ಅಂತ ಅಂತಿರ್ತಾನೆ. ಸೊ ಹಂಗಾಗಿ ಬೇಜಾರಾಗುತ್ತೆ. ಬಟ್ ಆದರೆ ಒಂದಿನ 2 ದಿನ ಅಷ್ಟೇ ಮನೇಲಿರೋಕ್ಕಾಗೋದು. ಎಷ್ಟಂದರೆ ತುಂಬ ದಿನ ಇರೋಕ್ಕೆ ಆಗಲ್ಲ ನನಗಂತೂ. ಇದು ನಾವು ಊಟ ಮಾಡ್ಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು ಒಂದು ಖಾಲಿ ರೂಮ್ ಇದೆ. ಇದನ್ನೇ ಉಪಯೋಗಿಸ್ಕೊತೀವಿ ಎಲ್ಲ ಊಟ ಮಾಡಲಿಕ್ಕೆ. ಅದೇ ಇಡ್ಲಿ ಕೊಟ್ಟು ಕಳಿಸಿದ್ದಾರೆ ಅನಿಸುತ್ತೆ. ನನಗೆ ಬೇಳೆ ಸಾಂಬಾರು ಅಂತ ಅಂದರೆ ಸ್ವಲ್ಪ ಅಲರ್ಜಿನೇ. ಬಟ್ ಆದರೆ ಏನು ಮಾಡೋದು, ಕೊಟ್ಟು ಕಳಿಸ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಇದ್ರ ಜೊತೆಗೆ ಬೇರೆ ಏನಿಲ್ಲ ಅಂದ್ಬಿಟ್ಟು ಅದೇ ತಿನ್ನಬೇಕು. ಬೇಳೆದ ನಾನು ಹೋದರೆ ರಿಷಿ ಸಮ್ಟೈಮ್ಸ್ ಅಳ್ತಾನೆ, ಅದಕ್ಕೆ ನಾನು ಹೋಗಲ್ಲ. ಒಟ್ಟಿಗೆ ಸಂಜೆ ಹೋಗ್ಬಿಡ್ತೀನಿ. ಬರುವಾಗಲೇ ಅವನ್ನ ಏನಾದರೂ ಸುಳ್ಳು ಹೇಳಿ ಚಾಕ್ಲೇಟ್ ತರ್ತೀನಿ, ಬಿಸ್ಕೆಟ್ ತರ್ತೀನಿ ಅಂತ ಏನೇನೋ ಐಸ್ ಕ್ರೀಮ್ ಅಂತ ಹೇಳಿ ಬಂದಿರ್ತೀವಿ. ಮತ್ತೆ ಇವಾಗ ಇನ್ನೊಂದು ಸರಿ ಹೋದರೆ ಮತ್ತೆ ಇವಾಗ ಅಂಟ್ಕೊಬಿಡ್ತಾನೆ. ಅದಕ್ಕೆ ನಾನು ಹೋಗೋಕ್ಕೆ ಹೋಗಲ್ಲ ಜಾಸ್ತಿ. ಒಟ್ಟಿಗೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಹೋಗ್ತೀನಿ. ಆಮೇಲೆ ನನಗೆ ಬಾಕ್ಸ್ನ ನೀಟಾಗಿ ತೊಳೆದು ಅಭ್ಯಾಸ. ನೀಟಾಗಿ ತೊಳ್ಕೊಂಡು ಹೋಗಿಲ್ಲ ಅಂತ ಅಂದರೂ ಪರವಾಗಿಲ್ಲ, ಊಟ ಮಾತ್ರ ಖಾಲಿ ಮಾಡಿರಬೇಕು. ಊಟ ಖಾಲಿ ಮಾಡಿಲ್ಲ ಅಂತಂದರೆ ನಮ್ಮ ಅಮ್ಮ ಬೈದಾಕುತ್ತೆ. ಅಲ್ಲ ಒಂದೊಂದು ಸರಿ ಮನೇಲೂ ಅಷ್ಟೇ ಸಣ್ಣ ಟೀ ಕುಡಿತೀನಿ. ಮಂಜವ್ರ ಮನೆಗೆ ಹೋದಾಗ ಮಾತ್ರ ಅಷ್ಟೊಂದು ಕುಡಿಯೋಕ್ಕೆ ಅವಕಾಶನೇ ಸಿಗೋಲ್ಲ. ಬಟ್ ಡ್ಯೂಟಿಲಿದ್ದಾಗಲೂ ಪದೇ ತರಿಸ್ತಾನೆ ಇರ್ತೀನಿ, ಕುಡಿತಾನೆ ಇರ್ತೀನಿ. ಸೊ ಅದಕ್ಕೆ ಪ್ಲ್ಯಾನ್ ಮಾಡಿಬಿಟ್ಟಿದ್ದೀನಿ, ಪದೇ ಡೈರಿಗೆ ಹೋಗಿ ಟೀ ತೊಗೊಬಂದು ಕುಡಿಯೋದ್ರ ಬದಲು ಒಂದು ಕೆಟಾಲ್ ತೊಗೊಂಡು ಇಲ್ಲೇ ಹಾಲು ತಂದು ಇಟ್ಕೊಬೋದು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಅದೇ ಮೈಂಡ್ ಬ್ಲಾಕ್ ಆಗಿಬಿಡುತ್ತೆ. ಇವ್ರದ್ದು ರಿಪೋರ್ಟ್ಸ್ ಎಲ್ಲ ತಗೊಂಡೋಗಿ ಕೊಟ್ಟು ಕೆಲವೊಂದು ಪೇಷಂಟ್ ಬರೋಕ್ಕಾಗಲ್ಲ, ರಿಪೋರ್ಟ್ಸ್ ತಂದು ಕೊಡಿ ಅಂತ ಹೇಳಿದರು. ಸೊ ಹಂಗಾಗಿ ಅವ್ರಿಗೆ ರಿಪೋರ್ಟ್ಸ್ ತೊಗೊಂಡು ಕೊಟ್ಟು ಟೀ ತೊಗೊಬಂದು ಕುಡಿಬೇಕು. ಇವತ್ತು ನನ್ನ ಡ್ಯೂಟಿ ಮುಗಿಯೋದು 5 ಗಂಟೆಗೆ. ಇವತ್ತು ನಾನು ಒಬ್ಬಳೇ ಇರೋದು. ನಿಸರ್ಗ ಬಂದಿಲ್ಲ ಇವತ್ತು. ಸೊ ಸುಮ್ಮನೆ ಏನಕ್ಕೆ ಸಂಡೇ ಟೈಮ್ ಪೇಷಂಟ್ ಇರೋಲ್ಲ ಅಂದ್ಬಿಟ್ಟು ಒಂದು ಸಂಡೇ ನಾನು, ಒಂದು ಸಂಡೇ ನಿಸರ್ಗ ಮಾಡೋ ಥರ ಆಲ್ಟರ್ನೇಟ್ ಮಾಡ್ಕೊಂಡಿದ್ದೀವಿ ಡ್ಯೂಟಿನ. ಎಲ್ಲೋ ಅಪರೂಪ ಹುಷಾರಿಲ್ಲ ಅಂತ ಹೇಳಿ ಮಲ್ಕೊಳ್ಳೋದು 6 ತಿಂಗಳು 3 ತಿಂಗಳು ಆಗಿಬಿಡುತ್ತೆ. ಅಲ್ಲಿವರೆಗೂ ನಾನು ಏನು ಒಂದು ಹೆಡ್ಡೇಕಿಗಾಗಲಿ ಅಥವಾ ಏನಕ್ಕಾಗಲಿ ಹಾಸ್ಪಿಟ್ಲ್ ಅಂತೆಲ್ಲ ಹೋಗಲ್ಲ.
ಈಗ ರಿಷಿ ಬರ್ತಡೇ ಟೈಮಲ್ಲಿ ಬಿದ್ದು ಕೈಗೆ ಸ್ವಲ್ಪ ಏಟ್ ಮಾಡ್ಕೊಂಡಿದ್ದು. ಅದು ಸರಿನೇ ಹೋಗಿಲ್ಲ, ತುಂಬ ಹಳೆನೋ ಉಳ್ಕೊಬಿಟ್ಟಿದೆ. ಕೈ ತುಂಬ ಸ್ಟ್ರೈಟ್ ಮಾಡೋಕ್ಕೆ ಆಗಲ್ಲ, ಒಂದು ಸರಿ ಹೋಗಬೇಕು. ಮತ್ತು ಯಾವಾಗಲೂ ಹೀಗೆ ಕೂತು 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 ಬ್ಯಾಕ್ ಪೇನ್ ಕೂಡ ಸ್ಟಾರ್ಟ್ ಆಗಿಬಿಟ್ಟು ಈ ನಡುವೆ ಸರಿ ತೋರಿಸ್ಬೇಕು ಎಲ್ಲಾದರೂ ಆರ್ತೋಗೆ. ಎಲ್ಲ ಹೇಳ್ತಾರೆ ಹಾಸನ ತುಂಬ ಚೆನ್ನಾಗಿ ನೋಡ್ತಾರೆ ಅಂತ. ಹಾಸನ ಜನಪ್ರಿಯಕ್ಕೆ ಹೋಗ್ಬಿಟ್ಟು ಆಲ್ರೆಡಿ ಒಂದ್ಸರಿ ಚಿಕ್ಕ ವಯಸ್ಸಿನಲ್ಲಿ ನಂದು ಲೆಫ್ಟ್ ಹ್ಯಾಂಡ್ ಮುರಿದೋಗಿತ್ತು. ಜಾಂಡೀಸ್ ಆಗಿತ್ತಂತ ಅಂದ್ಬಿಟ್ಟು ಪತ್ತೆ ಊಟ ಕೂಡ ಕೇಳಿದ್ರಂತೆ. ಆವಾಗ ಪತ್ತೆ ಇರೋಕ್ಕಾಗಲ್ವಲ್ಲ, ಮಕ್ಕಳಲ್ವಾಗ ಏನೂ ಗೊತ್ತಾಗಲ್ಲ. ಸೊ ಅವಾಗ ಮೊಟ್ಟೆ ಬೇಕು, ಮೊಟ್ಟೆ ಬಂಡರಕ್ಕೋಸ್ಕರ ನಾನು ಕೈಯೇ ಮುರ್ಕೊಂಡಿದ್ದೆ. ಆವಾಗಿಂದ ಸ್ವಲ್ಪ ಇದು ಸ್ಟ್ರೈಟ್ ಇರಲಿಲ್ಲ ಕೈ. ಮತ್ತೆ ಇವಾಗ ಅದೇ ಜಾಗಕ್ಕೆ ಬಿದ್ದು ಅಲ್ಲಿಗೆ ಏಟಾಗಿದೆ. ಸೊ ಹಾಗಾಗಿ ಅದು ಫುಲ್ ಹಳೆ ನೋವು ಥರ ಉಳ್ಕೊಬಿಟ್ಟಿದೆ, ಹೋಗ್ತಾನೆ ಇಲ್ಲ. ಹೋಗುತ್ತೆ, ಬ್ಯಾಗ್ ಯೂಸ್ ಮಾಡಿ ಅಂತ ಹೇಳಿದರು. ಬ್ಯಾಗು ಕೂಡ ಯೂಸ್ ಮಾಡಿದೆ, ಬಟ್ ಪೇಯ್ನೇ ಕಂಟ್ರೋಲ್ ಆಗೋಲ್ಲ, ಕೈ ಸ್ಟ್ರೈಟ್ ಮಾಡೋಕ್ಕಾಗಲ್ಲ, ವೆಯ್ಟ್ ಏನೋ ಎತ್ತಕ್ಕಾಗಲ್ಲ. ನಾನು ಇವಾಗಷ್ಟೇ ವೀಡಿಯೋ ಮಾಡ್ಕೊಂಡು ನೆನೆಸ್ಕೊತಾ ಇದ್ದೆ, ಅಷ್ಟರೊಳಗೆ ಆಂಟಿ ಬಂದೇ ಬಿಟ್ಟರು. ಅವ್ರು ಬಂದ ತಕ್ಷಣ ಟೈಮ್ ಆಗಿತ್ತು, ಆಲ್ರೆಡಿ 4:15 ಏನೋ ಆಗಿತ್ತು. ಕಾಫಿ ತರೋಕ್ಕೆ ಅಂತ ಕಳಿಸ್ದೆ ಆಂಟಿನ. ನಾನು ಟೀ ಕಾಫಿ 2 ಕುಡಿತೀನಿ, ನನಗೆ ಟೀ ಅಂದರೆ ತುಂಬ ಇಷ್ಟ. ಆಂಟಿ ಅಷ್ಟರೊಳಗೆ ನನಗೂ ಸ್ವಲ್ಪ ಹಾಸ್ಪಿಟಲ್ ಕೆಲಸ ಇತ್ತು, ಮುಗಿಸ್ಕೊಂಬರ್ತೀನಿ, ನಾನು ಬರೋ ಅಷ್ಟರಲ್ಲಿ ಟೀ ತೊಗೊಬನ್ನಿ ಅಂತ ಹೇಳಿ ಕಳಿಸ್ದೆ. ಆಂಟಿ ತೊಗೊಬರೋಕ್ಕಂತ ಹೋದರು, ನನಗೂ ಸ್ವಲ್ಪ ಹಾಸ್ಪಿಟಲ್ ಕೆಲಸ ಇತ್ತು, ಮುಗಿಸ್ಕೊಬರೋಣ ಅಂತ ಅಂದ್ಬಿಟ್ಟು ಹೋದೆ. ಸಂಡೇ ಆಗಿರೋದ್ರಿಂದ ನಮಗೂ ಅಷ್ಟೇನು ಕೆಲಸ ಇರಲಿಲ್ಲ. ಅಷ್ಟರೊಳಗೆ ಆಂಟಿನೂ ಬಂದರು, ನಾನು ಬಂದೆ. ಟೀ ಹಾಕ್ತಾಯಿದ್ದಾರೆ ನೋಡಿ. ಏನಂದರೆ ಆವಾಗಲೇ ವೀಡಿಯೋದಲ್ಲಿ ಹೇಳ್ದಂಗೆ ನನಗೆ ಟೀ ಅಂದರೆ ಸ್ವಲ್ಪ ಜಾಸ್ತಿ ಇಷ್ಟ. ಪದೇ ಪದೇ ಟೀ ಕುಡಿತಾನೇ ಇರ್ತೀನಿ. ಡ್ಯೂಟಿ ಮುಗೀತು, 6 ಗಂಟೆಗೆ ಏನೋ ಡ್ಯೂಟಿ ಮುಗೀತು. ಗಾಡಿನ ಸೈಡಲ್ಲಿ ಹಾಕಿದೆ. ಏನಪ್ಪ ತುಂಬ ಬಿಸಿಲು ನಮ್ಮ ಕಡೆ ಅಂತೂ ಎಲ್ಲ. ಈ ಉತ್ತರ ಕರ್ನಾಟಕ ಸೈಡ್ ಹೆಂಗೆಲ್ಲ ಇರ್ತಾರೋ, ನಮಗೆ ಇಷ್ಟೊಂದು ಬಿಸಿಲು ತಡೆಯೋಕ್ಕಾಗಲ್ಲ. ಮನೆಗೆ ಹೊರಡ್ತಿದ್ದಂಗೆ ಚೈತ್ರ ಫೋನ್ ಮಾಡಿ ಚಿಕನ್ ತೊಗೊಬನ್ನಿ ಅಂತ ಹೇಳಿದ್ಲು. ಸರಿ ಆಯ್ತು, ಇವಾಗ ಸಂಡೇ ಆಗಿರೋದ್ರಿಂದ ಏನಾದರೂ ಸ್ಪೆಷಲ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಚಿಕನ್ ತೊಗೊಂಡು ಅಲ್ಲಿಂದ ಮಾರ್ಕೆಟ್ಗೆ ಹೋಗಿ ಸ್ವಲ್ಪ ಸೊಪ್ಪು, ಸ್ಪೈಸಸ್ ಐಟಮ್ಸ್ ಎಲ್ಲ ತೊಗೊಂಡು ಮನೆಗೆ ಹೋದೆ. ನಮ್ಮ ರಿಷಿ ಫುಲ್ ಹಠ ಮಾಡ್ತಿದ್ದಾನೆ ಐಸ್ ಕ್ರೀಮ್ ಬೇಕು ಅಂತ. ತೋರ್ಸ ಐಸ್ ಕ್ರೀಮ್ನ. ಸರಿ, ಇವಾಗ ಮನೆಗೆ ತಗೊಂಡೋಗೋಣ, ಮನೇಲಿ ತಿನ್ನೋದ? ಹಾಂ ಸರಿನಾ? ಐಸ್ ಕ್ರೀಮ್ ತಗೊಟ್ಟು ಮನೆಗೆ ಕರ್ಕೊಬಂದೆ. ಇದು ಕೆಟ್ಟ ಅಭ್ಯಾಸ ಮಂಜು ಮಾಡಿರೋದು, ಐಸ್ ಕ್ರೀಮ್ ಡೈಲಿ ಕೊಡಿಸೋದು. ಚೈತ್ರ ಅಂತೂ ಮೊಬೈಲಲ್ಲಿ ರೀಲ್ಸ್ ನೋಡ್ಕೊಂಡು ಫುಲ್ ಬ್ಯುಸಿ. ಅದೇ ಗ್ಯಾಪಲ್ಲಿ ನಾನು ಫ್ರೆಶ್ ಅಪ್ ಆಗಿ ಬಂದೆ. ಚಿಕನ್ ಗ್ರೇವಿ ಮಾಡೋಣ ಅಂತ ಇವತ್ತು ಅಡುಗೆ ನಂದೇ ಅಂತ ಹೇಳಿದರು. ಸೊ ಹಾಗಾಗಿ ನಾನು ಗ್ರೇವಿ ಮಾಡಿಕೊಟ್ಬಿಟ್ರೆ ಆಮೇಲೆ ಅನ್ನ ಮುದ್ದೆ ಅಮ್ಮ ಮಾಡ್ಕೊತಾರೆ ಅನ್ನೋ ಪ್ಲ್ಯಾನಲ್ಲಿ ಬೇಗ ಬೇಗ ಚಿಕನ್ನೆಲ್ಲ ಕ್ಲೀನಾಗಿ ತೊಳ್ಕೊಂಡು ಎಲ್ಲ ಏನೇನು ಬೇಕೆಲ್ಲ ಹಚ್ಕೊಂಡು ರೆಡಿ ಮಾಡಿಕೊಂಡೆ. ಮಂಜು 20 ಡೇಸ್ ಇದ್ದರು. 20 ಡೇಸಲ್ಲಿ ಡೈಲಿ ಒಂದೊಂದು ಐಸ್ ಕ್ರೀಮ್ನ ಕೊಡಿಸ್ತಾಯಿದ್ರು. ಹಾಗೆ ಪಕ್ಕದ ಮನೇಲಿ ನಮ್ಮಮ್ಮ ಒಂದು ರವೆ ಉಂಡೆ ಇಸ್ಕೊಬಂದಿತ್ತು, ತುಂಬ ಚೆನ್ನಾಗಿತ್ತು. ರವೆ ಉಂಡೆ ಅಂತೂ ಫ್ರೆಶ್ಶಾಗಿ ಮಾಡಿದ್ರಂತ ಅನಿಸುತ್ತೆ, ತುಂಬ ಟೇಸ್ಟಿಯಾಗಿತ್ತು. ಗೊಜ್ಜು ಮಾಡೋಕ್ಕೆ ಏನೇನು ಬೇಕೋ ಎಲ್ಲ ಹೆಚ್ಚಿಟ್ಕೊತಿದ್ದೆ. ನಮ್ಮ ರಿಷಿ ಐಸ್ ಕ್ರೀಮ್ ತಂದಿಲ್ಲ ಅಂದ್ಬಿಟ್ಟು ಬರೋದೇ ಇಲ್ಲ, ಬಿಲ್ಕುಲ್ ಅಂತ ಕೂತಿದ್ದ ಹೊರಗಡೆ. ಎಷ್ಟು ಹಠ ಮಾಡ್ತಾನೆ ಅಂತ ಅಂದರೆ ಎಲ್ಲ ಮಂಜು ಕಲಿಸೋಗಿರೋದು. ತಿಂಡಿ ಏನೇ ಬೇಕಾದರೂ ನಾನು ಕೊಡಿಸ್ತಿರ್ಲಿಲ್ಲ ಅವನಿಗೆ, ಬರೀ ಮನೇಲಿ ಊಟ ಹಣ್ಣು ಇಷ್ಟ ಅಷ್ಟೇ. ಬಟ್ ಈ ನಡುವೆ ಅಂತೂ ಮಂಜು ತಿಂಡಿ ಎಲ್ಲ ಕುಡಿಸಿ 20 ಡೇಸ್ ಇದ್ದಾಗಿಂದ ತಿಂಡಿ, ಬೇಕ್ರಿ ಐಟಮ್ಸ್, ಸ್ವೀಟ್ಸ್ ಎಲ್ಲನೂ ತಂದುಕೊಟ್ಟು ಬಿಸ್ಕೆಟ್ಸು ಎಲ್ಲನೂ ಅಭ್ಯಾಸ ಮಾಡಿಸ್ಬಿಟ್ಟಿದ್ದಾರೆ. ಅದೆಲ್ಲ ಬ್ಯಾಡ್ ಹ್ಯಾಬಿಟ್ಸ್ ಅಂತಂದರೂ ಕೇಳೋದೇ ಇಲ್ಲ, ಅದನ್ನೇ ಕೊಡಿಸಿದ್ದಾರೆ. ಬಿಡು ತಿನ್ನಲಿ ಅಂತ ಹೇಳ್ತಾರೆ. ನಾನು ಏನಾದರೂ ಹೇಳೋಕ್ಕೋದ್ರೆ ನನಗೆ ರಿಷಿಗೆ ಔಟ್ಸೈಡ್ ಫುಡ್ ಕೊಟ್ಟಾಗ ತುಂಬ ಕೋಪ ಬರುತ್ತೆ. ಸಮ್ಟೈಮ್ಸ್ ಜಗಳನೇ ಆಡ್ಬಿಡ್ತೀನಿ ಮಂಜು ಹತ್ರ, ಏನಕ್ಕೆ ಕೊಡ್ತೀರಾ ಅಂತ ಅಂದ್ಬಿಟ್ಟು. ಈ ಚಿಕನ್ ಗ್ರೇವಿ ರೆಸಿಪಿನ ಮಂಜು ಅವ್ರ ಅಕ್ಕ ಹೇಳ್ಕೊಟ್ಟಿದ್ದು ನನಗೆ. ಟ್ರಿಪ್ ಹೋಗಿದ್ವಿ, ಅವಾಗಿನ್ನೂ ನಾನು ಚಾನಲ್ಲೇ ಸ್ಟಾರ್ಟ್ ಮಾಡಿರಲಿಲ್ಲ ಅನಿಸುತ್ತೆ. ನಾನು ಫಸ್ಟೇ ಚಾನಲ್ ಸ್ಟಾರ್ಟ್ ಮಾಡಿದ್ದಿದ್ರೆ ಎಷ್ಟೊಂದು ಟ್ರಿಪ್ ಹೋಗಿದ್ವಿ. ಅವಾಗ ನಾನು ಇನ್ನೂ ಡ್ಯೂಟಿಗೆ ಬರ್ತಾ ಇರಲಿಲ್ಲ, ಅವಾಗ ಮನೆಯಲ್ಲೇ ಇದ್ದೆ. ಆಗ ಎಷ್ಟೊಂದು ವೀಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡ್ಬೋದಾಗಿತ್ತು ಅಂತ ಅನಿಸುತ್ತೆ. ಆ ರೆಸಿಪಿನ ನಮ್ಮ ಗುಂಡ ಮಾಡು ಅಂತ ಹೇಳ್ದ, ಹಾಗಾಗಿ ಮಾಡ್ತಾಯಿದ್ದೀನಿ. ಚೆನ್ನಾಗಿತ್ತು, ಚೆನ್ನಾಗಿ ಬಂದಿತ್ತು ಗ್ರೇವಿ ಕೂಡ. ರಿಷಿ ನಿಧಿ ಜೊತೆಗಿದ್ರೆ ಫುಲ್ ಕಿತ್ತಾಡ್ತಾರೆ. ನಮ್ಮ ನಿಧಿ ಅಂತೂ ರಿಷಿ ಜೊತೆ ಫುಲ್ ಜಗಳನೇ ಮಾಡ್ತಾಳೆ. ಚಿನಿ, ನಾನು ಹೋಗು ಅಂತ ಹೇಳಿದೆ, ಒಬ್ಬನೇ ಹೋಗು ಅಂತ ಹೇಳಿದ್ನಾ? ಒಬ್ಬನೇ ಹೋಗು ಅಂತ ಹೇಳಿದ್ನಾ? ಯಾಕೆ ಒಬ್ಬನೇ ಹೋಗ್ತಿದ್ಯಾ? ಹಾಂ, ಬೇಯಲಿ ನಾನು ಸ್ವಲ್ಪ ತಡಿ, ನಾನು ಬರ್ತೀನಿ. ರಿಷಿ, ನಾನು ಬರ್ತೀನಿ ತಡಿ.
ಗ್ರೇವಿ ಅಂತೂ ರೆಡಿ ಆಯಿತು. ಅದಕ್ಕೊಂದು ಅರ್ಧ ಹೋಳಷ್ಟು ನಿಂಬೆಹಣ್ಣ ಹಾಕೋಣ ಅಂತ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಇದು ಹೊರಗಡೆ ಎಲ್ಲಾದರೂ ಹೋದಾಗ ಎಮರ್ಜೆನ್ಸಿಗೆ ಪ್ರಿಪೇರ್ ಮಾಡ್ಕೊಬೋದು ರೈಸ್ ಜೊತೆ ಗ್ರೇವಿನ. ಆವಾಗ ಅಲ್ಲಿ ಏನೂ ಆಪ್ಷನ್ ಇರೋಲ್ಲ ಅಲ್ವಾ. ಸೊ ಹಂಗಾಗಿ ಸಡನ್ನಾಗಿ ಪ್ರಿಪೇರ್ ಮಾಡೋಂಗಿದ್ರೆ ಮಾಡ್ಬೋದು. ಸಿಟಿಗೆ ಹೋಗೋಣ ಸ್ವಲ್ಪ ಕೆಲಸ ಇತ್ತು ಅಂತ ಹೊರಟ್ವಿ. ಇಷ್ಟೊತ್ತಿನಲ್ಲಿ ಬಲೂನ್ ಬೇಕೇ ಬೇಕು ಅಂತ ಹಠ ಮಾಡ್ಕೊಂಡು ಇವರಿಬ್ಬರು ಬರ್ತಾಯಿದ್ದಾರೆ. ನಮ್ಮ ರಿಷಿ ನಿಧಿ ಅಂತೂ ತುಂಬ ಒಂದೊಂದು ಸರಿ ಕ್ವಾಟ್ಲೆ ಕೊಡ್ತಾರೆ. ಬಲೂನ್ ಇಷ್ಟೊತ್ತಿನಲ್ಲಿ ಬೇಕೇ ಬೇಕು ಅಂತ ಅಂದರು. ಸರಿ ಬಲೂನ್ ಕೊಡಿಸಿ ಮೆಡಿಕಲಲ್ಲಿ ಸ್ವಲ್ಪ ಕೆಲಸ ಇತ್ತು ಮುಗಿಸ್ಕೊಂಡು ಮನೆ ಹತ್ರ ಬಂದ್ವಿ. ನಾನು ಇವನಿಗೆ ಊಟ ಮಾಡ್ಸೋಕೆ ಊಟ ಹಾಕೊಳ್ಳೋಣ ಅಂತ ಬಂದೆ. ಅದೇ ಗ್ಯಾಪಲ್ಲಿ ಹೋಗ್ಬಿಟ್ಟು ಹೊರಗಡೆ ಬಿದ್ದುಬಿಟ್ಟಿದ್ದಾನೆ. ಎಷ್ಟು ಡವ್ ಹೊಡಿತಾನೆ ಅಂತ ಅಂದರೆ ಫುಲ್ ಡವ್ ಹೊಡಿಯೋದು ಕಲ್ತ್ಕೊಬಿಟ್ಟಿದ್ದಾನೆ ಇವಾಗ. ಸುಳ್ಳೇ ಹೇಳ್ತಾನೆ. ಬಿದ್ದ ಮೇಲೆ ಕಾಲು ತುಂಬ ನೋವಾಯಿತು ಅಂತ ಹೇಳ್ತಿದ್ದಾನೆ. ಆ ಬಿದ್ದಿದ್ದ ಜಾಗಕ್ಕೆ ಏನೋ ಮಾಡ್ತಿದ್ದಾರೆ ಅಮ್ಮ. ಹಳೆ ಕಾಲದ ಸಂಪ್ರದಾಯ ಏನೇನೋ ಮಾಡ್ತಾರೆ, ಬಟ್ ನಮ್ಗೆ ಅವೆಲ್ಲ ಗೊತ್ತಾಗಲ್ಲ ಅಂದಮೇಲೆ ಸುಮ್ಮನೆ ಇರೋದು ಒಳ್ಳೆಯದು. ಕೇಳ್ಬಿಟ್ಟು ಸಂದ್ಲು ಬೈಸ್ಕೊಳ್ಳೋದು ಯಾಕೆ ಅಂದ್ಬಿಟ್ಟು ಸುಮ್ಮನೆ ಇದ್ದೆ. ನಮ್ಮ ಋಷಿಗೆ ಇವಾಗಲೂ ಅಷ್ಟೇ ಊಟ ಮಾಡಿಸೋದಂತೂ ತುಂಬ ಕಷ್ಟ. ಸ್ವೀಟ್ಸು ಚಾಕ್ಲೇಟ್ಸ್ ಅದು ಇದು ತಿಂತಾನೆ, ಊಟನೇ ಮಾಡಲ್ಲ. ನಂಗೆ ಕೋಪ ಎಲ್ಲ ಬರುತ್ತೆ. ನಾನು ಹೊರಗಡೆಯಿಂದ ಸುಸ್ತಾಗಿ ಹೋಗಿರ್ತೀನಿ, ಅವನು ಊಟ ಮಾಡಲ್ಲ. ಕೋಪ ಬಂದಾಗ ಒಂದೊಂದು ಸರಿ ಹೊಡಿತೀನಿ. ಆವಾಗ ಅಮ್ಮನೇ ಊಟ ಮಾಡಿಸ್ಕೊತಾರೆ. ಬೇಜಾರಾಗುತ್ತೆ ಒಂದೊಂದು ಸರಿ. ಟೈಮ್ ಕೊಡಲ್ಲ ಪಾಪ. ಎಷ್ಟು ನಾವು ಅಯ್ಯೋ ಅನ್ನಿಸ್ತೀವಿ ಮಕ್ಕಳಿಗೆ ಅಂತ. ಅವನಿಗೆ ಎಷ್ಟು ತಿಂತಾನೆ ಅಷ್ಟೇ ತಿನ್ನಿಸು ಸಾಕು ಅಂತಂದರು. ತಿನ್ನಿಸ್ಬಿಟ್ಟು ನಾನು ಊಟ ಹಾಕ್ಕೊಂಡು ಊಟ ಮಾಡ್ತಾಯಿದ್ದೀನಿ. ನಮ್ಮ ರಿಷಿ ಅಂತೂ ಊಟ ಮಾಡೋಕ್ಕೂ ಬಿಡಲ್ಲ, ಕೈ ಅಂತ ಅಂತಿರ್ತಾನೆ. ಮಂಜು ಇದ್ದರೆ ಆ ಥರ ಏನು ತೊಂದರೆಯೇ ಅನಿಸಲ್ಲ. ನಾನು ಊಟ ಮಾಡುವಾಗ ಮಂಜು ಊಟ ಮಾಡಬೇಕಾದ್ರೆ ನಾನು ಹ್ಯಾಂಡಲ್ ಮಾಡ್ಕೊತೀವಿ. ಬಟ್ ಉಳ್ದಿರೋ ಅಂಥ ಟೈಮಲ್ಲಿ ಈ ಥರ ಕೈ ಅಂತ ಅಂತಿರ್ತಾನೆ. ಹೊರಗಡೆ ಎಲ್ಲಾದರೂ ಬಂದೋದ್ರೆ ನನಗಂತೂ ಸಾಕಾಗೋಗುತ್ತೆ. ಅಲ್ಲಿಗೆ ಹೋದ ತಕ್ಷಣ ಏನು ಹಠ ಮಾಡ್ತಾನೆ, ಐಸ್ ಕ್ರೀಮ್ ಕೇಳ್ತಾನೆ. ಫಸ್ಟ್ ಹಿಂಗೆಲ್ಲ ಇರಲಿಲ್ಲ. ನಾನು ಊಟ ಎಲ್ಲ ಮುಗಿಸ್ದೆ. ಅಮ್ಮನ ಜೊತೆ ಅವರು ಆಟ ಆಡ್ತಾಯಿದ್ರು. ಎಲ್ಲರದು ಊಟ ಆಗಿತ್ತು. ನಾನು ಅಷ್ಟೊತ್ತಿಗೆ ರೂಮ್ ಕ್ಲೀನ್ ಮಾಡ್ಕೊಬಿಡೋಣ, ನಿದ್ದೆ ಮಾಡಿಬಿಡ್ತಾನೆ ಬೇಗ. ಈ ನಡುವೆ ಅಂತೂ ಬೇಗ ನಿದ್ದೆ ಮಾಡ್ತಾನೆ. ಊಟ ಆದ ತಕ್ಷಣ ಮಲ್ಕೊಳ್ಳೋಣ ಅಂತ ಅಂತಾನೆ. ಬೆಳಗ್ಗೆ ಮಧ್ಯಾಹ್ನ ಟೈಮ್ ಸರಿಯಾಗಿ ನಿದ್ದೆ ಮಾಡಲ್ಲ. ಆಟ ಅಲ್ವಾ, ಜಾಸ್ತಿ ಆಟ ಆಡೋಕ್ಕೆ ಎದ್ದೇಳೋದು ಅವನು. ನಾನಿವತ್ತು ಸಂಡೇ ಆಗಿರೋದ್ರಿಂದ ಬೆಳಗ್ಗೆ ಆಯಿಲೇ ಅಪ್ಲೈ ಮಾಡಿರಲಿಲ್ಲ ಕೂದಲಿಗೆ. ನನ್ನ ಕೂದಲಂತೂ ಫುಲ್ ಹಾಳಾಗಿ ಹೋಗ್ಬಿಟ್ಟಿದೆ. ಯಾವುದಾದ್ರೂ ಡಾಕ್ಟ್ರಿಗೆ ತೋರಿಸ್ಬೇಕು ಫಸ್ಟ್ ಹೋಗಿ, ಇಲ್ಲ ಅಂತಂದರೆ ಫುಲ್ ಬೋಲ್ಡೆಡ್ ಆಗ್ತೀನಿ ಅನ್ನೋದೊಂದು ಭಯ ಆಗಿಬಿಟ್ಟಿದೆ. ಹೇರ್ ಕೇರ್ ಮಾಡ್ಕೊಳ್ಳೋಕ್ಕೂ ಟೈಮ್ ಸಿಗ್ತಿಲ್ಲ, ಸೆಲ್ಫ್ ಕೇರ್ ಏನೇ ಮಾಡ್ಕೊಳ್ಳೋಕ್ಕೂ ಟೈಮೇ ಸಿಗ್ತಿಲ್ಲ. ಸ್ವಲ್ಪ ಬಿಡುವು ಮಾಡಿಕೊಂಡು ಡಾಕ್ಟ್ರ್ ಹತ್ರ ಹೋಗಿ ಬರಬೇಕು. ನೋಡಿದ್ರಲ್ಲ, ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಪ್ಲೀಸ್ ನನ್ನ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್.